ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಯೋಗಿ ವರ್ಡ್ ಕನ್ನಡ ವ್ಲಾಗ್. ಸೊ ಇವತ್ತಿನ ವಿಡಿಯೋದಲ್ಲಿ ನೀವು ಮೆಹಂದಿ ಶಾಸ್ತ್ರ ಮತ್ತು ಚಪ್ರದ ಹಾಕಿರೋದು ಚಪ್ರ ಶಾಸ್ತ್ರನ ನೋಡ್ಬೋದು. ಸೊ ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ. ಹೊಸಬ್ರು ಯಾರಾದರೂ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ವೆಲ್ಕಮ್ ಬ್ಯಾಕ್. ಸೊ ನಾವು ಮೆಹಂದಿ ಶಾಸ್ತ್ರ ಏನಿತ್ತು ಅದನ್ನು ನಾವು ಸಂಡೇ ಈವ್ನಿಂಗ್ ಇಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಸೊ ಈವ್ನಿಂಗ್ ಹಾಕ್ಸ್ಕೊಂಡ್ರೆ ಮೆಹಂದಿನ ಸೊ ಹೋಲ್ ನೈಟ್ ಇಟ್ಕೋಬೋದು ಅಂತ ಹೇಳಿ ರೀಸನಿಂದ ಮಧ್ಯಾಹ್ನ ಇಟ್ಕೊಳೋದಕ್ಕಿಂತ ಸೊ ಏನಾದರೂ ಒಂದು ಕೆಲಸ ಮಾಡ್ತಾ ಇರ್ತೀವಿ, ಅಲ್ಲಿ ಇಲ್ಲಿ ಶೇಕ್ ಆಗಿ ಸ್ಪ್ರೆಡ್ ಆಗಿಬಿಡುತ್ತೆ, ಎಲ್ಲ ಕಡೆ ಡಿಸ್ಟರ್ಬ್ ಆಗುತ್ತೆ ಜಾಸ್ತಿ ಅಂತ ಹೇಳಿ ನಾವು ಈ ಪ್ಲ್ಯಾನ್ನ ಮಾಡ್ಕೊಂಡ್ವಿ. ಅಂದರೆ ಸಂಜೆ ಈವ್ನಿಂಗಿಂದ ಒಂದು 4 o'clockಗೆ ಸ್ಟಾರ್ಟ್ ಮಾಡಿದ್ವಿ. ಸೊ ಹಾಕ್ತಿರೋರು ಯಾರು ಅಂತ ಕೇಳ್ಬೋದು ನೀವು. ಇವರಂತೂ ನಮ್ಮ ಸ್ಕೂಲ್ ಫ್ರೆಂಡ್ ಅವರು ಹೇಳಿ ಕೇಳಿ ಮುಸ್ಲಿಮ್ಸ್ ಅವರು ತುಂಬ ಎಷ್ಟು ಪೇಷನ್ಸಿಂದ ಎಷ್ಟು ನೀಟಾಗಿ ಕವರ್ ಮಾಡಿದ್ರು ಅಂದರೆ, ಸೊ ನಮ್ಮನೇಲಿ 4 to 5 ಮೆಂಬರ್ಸ್ಗೆ ಅಟ್ ಎ ಟೈಮ್ ಹಾಕಿದ್ರು ಕಂಟಿನ್ಯೂಸ್ ಆಗಿ. ಸೊ ಎಲ್ಲ ಮುಗಿಸೋಷ್ಟರಲ್ಲಿ 10 o'clock ಆಗಿತ್ತು. ಸೊ ಮನೆಗೆ ಬಂದು ಹಾಕ್ಬಿಟ್ಟು ಮತ್ತೆ ಅವರು ಮನೆಗೆ ರಿಟರ್ನ್ ಆದರು. ಸೊ ತುಂಬಾ ಥ್ಯಾಂಕ್ಫುಲ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ವಿಡಿಯೋ ನೀವೇನಾದರೂ ನೋಡ್ತಾ ಇದ್ದರೆ ಖಂಡಿತವಾಗ್ಲೂ ಹಾರ್ಟ್ಫುಲ್ಲಿ ಥ್ಯಾಂಕ್ ಯು ಸೋ ಮಚ್. ಇಷ್ಟೊಂದು ಪೇಷನ್ಸಿಂದ ನಮಗೆ ನಾವು ಹೇಳಿರೋಂಥ ಡಿಸೈನ್ನ ಇಲ್ಲ ಅದು ಬರಲ್ಲ ಅಂತ ಹೇಳ್ತೀರಾ ಕೈ ತುಂಬ ಹಾಕಿ. ಸೊ ಈಗ ನೀವು ನೋಡ್ತಿರೋದು ಹುಡುಗಿಗೆ ಸೊ ಒಂದೊಂದು ಕೈ ಅವರು ಡಿವೈಡ್ ಮಾಡ್ಕೊಂಡಿದ್ರು, ಇಬ್ಬರೂ ಶೇರ್ ಮಾಡಿಕೊಂಡು ಹಾಕ್ತಾಯಿದ್ರು. ಸೊ ತುಂಬ ಒಂದು ಫಿನಿಶಿಂಗ್ ಲುಕ್ ತುಂಬ ಚೆನ್ನಾಗಿ ಬಂದಿತ್ತು. ಸೊ ಈಗಲೇ ನಾನು ರಿವ್ಯೂ ಮಾಡೋದಿಲ್ಲ. ಸೊ ಮದುವೆ ಫೋಟೋಸಲ್ಲೆಲ್ಲ ಫುಲ್ ಮೇಕ್ ಓವರ್ ಆಗುತ್ತಲ್ವ ಹುಡುಗಿದು, ಆವಾಗ ನಾನು ಹುಡುಗಿದು ಶೇರ್ ಮಾಡ್ತೀನಿ. ಇನ್ನು ಮಿಕ್ತವ್ರದ್ದೆಲ್ಲ ಹೇಗೆ ಬಂತು ಮತ್ತು ಡ್ರೈ ಆದಮೇಲೆ ಹೇಗೆ ಕಾಣುತ್ತೆ ನಮ್ಮ ಕೈಯಲ್ಲಿ ಅಂತ ಹೇಳಿ ಅದನ್ನು ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಮದುವೆ ಹುಡುಗಿದು ಏನಿದೆ ಅದಕ್ಕೆ ನೀವು ವೆಯ್ಟ್ ಮಾಡಬೇಕು. ಓಕೆ, ಸೊ ನಮಗಂತೂ ಸಣ್ಣ ಪುಟ್ಟ ಎಲ್ಲ ಹಾಕೋದಕ್ಕೆ ಓಕೆ, ನಾವು ಮೆಹಂದಿ ಎಲ್ಲ ಹಾಕ್ಬೋದು ಒಬ್ರಿಗೊಬ್ರಿಗೆ. ಬಟ್ ಈ ಥರ ಬ್ರೈಡಲ್ಗೆ ನಾವು ಹಾಕಬೇಕು ಅಂತ ಹೇಳಿದ್ರೆ ಮುಸ್ಲಿಮ್ಸ್ ಈಸ್ ದ ಬೆಸ್ಟ್ ಪೀಪಲ್ ಅಂತಲೇ ಹೇಳ್ಬೋದು. ಸೊ ಈಗ ನೋಡಿ, ಅಮ್ಮ ಅದು ಬ್ಯಾಂಗಲ್ಸ್ ಹಾಕ್ಕೊಂಡಿರೋದು ಅಮ್ಮ ಹ್ಯಾಂಡ್ಸು, ಈ ಕಡೆ ನಮ್ಮ ಸಿಸ್ಟರ್ದು. ಸೊ ಎಷ್ಟು ಚೆನ್ನಾಗಿದೆ. ಎಲ್ಲರದ್ದು ಪ್ರತಿಯೊಬ್ಬರದ್ದು ಒಬ್ರಿಗಿಂತ ಒಬ್ಬರಿಗೆ ಡಿಫ್ರೆಂಟ್ ಸ್ಟೈಲಲ್ಲಿ ಹಾಕಿದ್ರು. ಅರಬಿಕ್ ಆಗಿರ್ಬೋದು ಮತ್ತು ಇಂಡಿಯನ್ ಸ್ಟೈಲಲ್ಲಿ. ಸೊ ತುಂಬ ಚೆನ್ನಾಗಿತ್ತು. ಮತ್ತು ಬ್ಯಾಂಗಲ್ ಶಾಸ್ತ್ರ ಏನಿದೆ, ಬಳೆ ಶಾಸ್ತ್ರ, ಅದನ್ನು ಹಾಕೊಂಡ್ಮೇಲೆ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ಫುಲ್ ಕೈಯೆಲ್ಲ ಹಾಕ್ಕೊಳೋದಕ್ಕೆ ಇಷ್ಟ ಇಲ್ಲ, ಫಿಂಗರ್ಸ್ ಮಾತ್ರ ಹಾಕ್ಕೊಳೋದಕ್ಕೆ ಇಷ್ಟ. ಯಾಕಂದರೆ ಬ್ಯಾಂಗಲ್ಸ್ ಹಾಕ್ಕೊಂಡ್ರೆ ಇಲ್ಲಿ ತುಂಬ ಕವರ್ ಆಗುತ್ತೆ. ಸುಮ್ಮನೆ ಹಾಕ್ಕೊಳೋದು ಸ್ವಲ್ಪ ವೇಸ್ಟ್ ಅಂತ ಅನಿಸುತ್ತೆ. ಅವ್ರಿಗೂ ಸ್ವಲ್ಪ ರೆಸ್ಟ್ ಬೇಕಾಗಿತ್ತು. ಮತ್ತು ನನಗೂ ಕೂಡ ಅಷ್ಟೊಂದೇನು ನನಗೆ ಹಾಕ್ಕೋಬೇಕಂತ ಏನು ಅನಿಸ್ಲಿಲ್ಲ. ಮದುವೆ ಅಂತ ಹೇಳಿ ನಾನು ಫ್ರಂಟ್ ಫಿಂಗರ್ಸ್ ಹತ್ರ ಮಾತ್ರ ಸ್ವಲ್ಪ ಹಾಫ್ ಹ್ಯಾಂಡಿಂದ ಹಾಕಿಸ್ಕೊಂಡೆ. ಸೊ ಅದನ್ನು ಕೂಡ ಶೇರ್ ಮಾಡ್ತೀನಿ. ಸೊ ಮತ್ತು ಇನ್ನೊಂದು ವಿಷಯ ಏನಪ್ಪ ಅಂದರೆ, ನನಗೆ ಮೆಹಂದಿ ಸ್ಮೆಲ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಈ ಹೋಮ್ ಮೇಡ್ ಮೆಹಂದಿ ಪ್ರಿಪೇರ್ ಮಾಡ್ತಾರಲ್ಲ, ಮತ್ತು ನ್ಯಾಚುರಲ್ ಆಗು ನಾವು ಎಲೆಗಳು ಏನಿರುತ್ತೆ ಅದಂದರೆ ನನಗೆ ತುಂಬ ಇಷ್ಟ. ಪ್ರಿಪೇರ್ ಮಾಡ್ತಾರಲ್ಲ ಮನೇಲೆ, ಅದ್ರ ಘಮ ಎಷ್ಟು ಚೆನ್ನಾಗಿರುತ್ತಲ್ವ. ಸೊ ಮೆಹಂದಿ ಸ್ಮೆಲ್ ಅಂದರೆ ನಂಗೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಮೆಹಂದಿ ಹಾಕೊಂಡ್ಮೇಲೆ ಇದೊಂದು ಪ್ರಾಬ್ಲಮ್ಮು, ಯಾರು ಊಟ ಮಾಡಿಸೋದು, ಹೆಂಗೆ ಊಟ ಮಾಡೋದು ಅಂತ ಹೇಳಿ. ಸೊ ನಾವು ಒಬ್ರೊಬ್ರಿಗೆ ಹಾಕಿ ಅವರು ಸೆಂಡ್ ಮಾಡ್ತಾಯಿದ್ರು. ಸೊ ಒಬ್ರೊಬ್ರಿಗೆ ಇಲ್ಲಿ ಯೋಗೇಶ್ ಊಟ ಮಾಡಿಸ್ತಾ ಇದ್ದಾನೆ. ಸೊ ಈ ಚಿಕ್ಕ ಮಕ್ಕಳು ನೋಡಿಕೊಂಡು ಮೆಹಂದಿ ಹಾಕ್ಕೊಂಡು, ಸೊ ಯಾರು ಬೇಗ ಹಾಕ್ಕೊಂಡಿರ್ತಾರೋ ಅವರು ಬೇಗ ಹ್ಯಾಂಡ್ ವಾಶ್ ಮಾಡಬೇಕು. ಮತ್ತು ಅವರು ಮನೆಯದೇನಿರುತ್ತೆ ಕೆಲಸ ಅದನ್ನೆಲ್ಲ ನೋಡ್ಕೊತಾ ಇದ್ರು. ಮತ್ತು ಹಾಗೇನೆ 2 hours ಎಲ್ಲ ಬಿಟ್ಟು ಆ ಥರ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಎಲ್ಲರಿಗೂ ಯಾಕಂದ್ರೆ ಅವನು ಮೆಹಂದಿ ಹಾಕೊಂಡಿಲ್ಲ. ಗುಂಡಿ ನೀನು ಗುಂಡಿಗೆ ತಿನ್ಸ, ಇವಾಗ ಗುಂಡಿಗೆ ತಿನ್ಸು ಬೇಗ. ಗುಡ್ ಬಾಯ್ ಆ್ಯಂಡ್ ಗುಡ್ ಗರ್ಲ್. ಗುಂಡಿಗೆ ಸ್ವಲ್ಪ ಹುಷಾರಿಲ್ಲ, ಇಲ್ಲಿ ಮೆಹಂದಿ ಹಾಕ್ಕೊಂಡಿದ್ದಾಳೆ, ಅದಕ್ಕೆ ಯೋಗೇಶನ ಎಲ್ಲರಿಗೂ ಊಟ ಮಾಡಿಸ್ತಾ ಇದ್ದಾರೆ. ನಾನೇನೋ ಮೆಹಂದಿ ಹಾಕ್ಕೊಂಡಿಲ್ಲ ನೋಡಿ, ಊಟ ಮಾಡ್ತಾ ಇದ್ದೀನಿ. ಮೆಹಂದಿ ಬಿದ್ದೋಗ್ಬಿಡುತ್ತೆ, ಸುಮ್ಮನೆ ಇರೋ.
ಸೊ ಎಲ್ಲರಿಗೂ ಊಟ ಮಾಡಿಸೋದು ಇವತ್ತು ಯೋಗೇಶ್. ಸೊ ನಾನು ತಿಂದ್ಬಿಟ್ಟು ಇವಾಗ ಮಾಡೋಣ ಅಂತ. ಟೈಮ್ ನೋಡಿ, ಕರೆಕ್ಟಾಗಿ 7:20 ಆಗಿದೆ. ಸೊ ಟೆಲ್ ಹಾಯ್ ಗುಂಡಿ. ಹಾಯ್ 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 ಹೇಳು. ಇವಳು ನೋಡಿ, ಇವಳು ಸ್ಥಿತಿ ಹೆಂಗಾಗಿದೆ ನೋಡಿ. ಕಟಿಕ್ ಕತ್ ಕುಡಿತಾಳೆ ಈಗ. ಒಳ್ಳೇದಾಯ್ತು ಬಿಡು. ನೆಕ್ಸ್ಟ್ ಡೇ ಇಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೆ. ಅಂದರೆ ಮಂಡೇ ಅರ್ಲಿ ಮಾರ್ನಿಂಗ್ ನಾವೀಗ ಚಪ್ರ ಶಾಸ್ತ್ರ ಏನಿದೆ ಪೂಜೆ ಅದನ್ನು ಮಾಡೋದಕ್ಕೆ ಇಲ್ಲಿ ಎಲ್ಲ ರೆಡಿ ಮಾಡಿಕೊಂಡು ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಸೊ ಪೂಜೆ ಇದು ಆದಮೇಲೆ ಚಪ್ರ ಎಲ್ಲ ಹಾಕ್ತಾರೆ. ಸೊ ನಾವು ಇದೇ ರೀತಿಯಾಗಿ ಮಾಡೋದು. ಸೊ ಒಂದು ಡೈರೆಕ್ಷನಲ್ಲಿ ಒಂದು ಏನು ಅದನ್ನು ನಿಲ್ಲಿಸ್ಬಿಟ್ಟು ಅದು ಏನಿರುತ್ತೆ ಅದನ್ನು. ಸೊ ನನಗೆ ಡೀಪಾಗೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರೋಲ್ಲ. ಬ್ರೀಫಾಗಿ ಮಾಡೋದಕ್ಕೂ ನನಗೀಗ ಟೈಮ್ ಇಲ್ಲ. ಎಡಿಟಿಂಗ್ ಮಾಡ್ಕೊಂಡು ಕೂತ್ಕೊಂಡ್ರೆ ಈಗ ಬೈತಾರೆ. ಸೊ ಹಾಗಾಗಿ ನಾನು ಹೈಲೈಟಾಗಿ ಎಲ್ಲ ಹೇಳ್ತೀನಿ. ಸೊ ಕಾಮನ್ನಾಗಿ ಹೇಗೆ ಪೂಜೆ ಮಾಡ್ತಾರೋ, ಎಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ಮತ್ತು ಕಾಯಿ ಹೊಡೆದು ಆ ಥರ ಸಿಂಪಲ್ಲಾಗಿ ಪೂಜೆ ಮಾಡ್ತಾರೆ. ಸೊ ಇದನ್ನು ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ತುಂಬಾ ಒಳ್ಳೆಯದು ಅಂತ ಹೇಳಿ, ಸೊ ಮದುವೆ ಹುಡುಗಿ ಏನಿದ್ದಾಳೆ ಅವಳ ಕೈಯಲ್ಲಿ, ಅಂದರೆ ನಮ್ಮ ತಂಗಿ ಕೈಯಲ್ಲಿ ಎಲ್ಲನೂ ಪೂಜೆಯನ್ನು ಮಾಡ್ತಾಯಿದ್ದಾರೆ. ಮತ್ತು ಇಲ್ಲಿ ಧಾನ್ಯ ಎಲ್ಲ ಇಟ್ಬಿಟ್ಟು ಅಲ್ಲಿ ಟೈ ಮಾಡ್ತಾಯಿದ್ದಾರೆ. ಸೊ ಇದಕ್ಕೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಟು ಮತ್ತು ಹೂವು ಎಲ್ಲ ಇಟ್ಬಿಟ್ಟು ಆಮೇಲೆ ಅದಕ್ಕೂ ಕೂಡ ಮಹಾಮಂಗಳಾರತಿ ಎಲ್ಲ ಮಾಡಿ ಮತ್ತು ನೆಕ್ಸ್ಟ್ ಕೆಲಸಗಳು ಏನಿರುತ್ತೆ ಬಳೆ ಶಾಸ್ತ್ರ ಮತ್ತು ಅರ್ಶಿನ ಶಾಸ್ತ್ರ ಎಲ್ಲನೂ ಸ್ಟಾರ್ಟ್ ಮಾಡ್ಕೊಳೋದು. ಸೊ ಅರ್ಲಿ ಮಾರ್ನಿಂಗ್ ಮಾಡಿದ್ರೆ ತುಂಬಾ ಒಳ್ಳೇದಲ್ವಾ. ಪೂಜೆ ಆದಷ್ಟು ಅರ್ಲಿ ಮಾರ್ನಿಂಗ್ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದ್ರೆ ಎಲ್ಲ ಒಳ್ಳೆಯದಾಗತ್ತೆ. ಯಾವುದೇ ರೀತಿಯಾಗಿ ವಿಘ್ನಗಳು ಇಲ್ಲದೇ ಮದುವೆ ಏನಿದೆ ಅದು ಸಂಪೂರ್ಣ ಒಳ್ಳೆ ರೀತಿಯಲ್ಲಿ ಆಗಲಿ ಅಂತ ಹೇಳಿ ಸೊ ಈಗ ಪೂಜೆಯನ್ನು ಮಾಡ್ತಿರೋವಂಥದ್ದು.
ಸೊ ಕಾಯಿ ಏನಿದೆ ಅದು ಚೆನ್ನಾಗಿ ಓಡಿದ್ರೆ ಮನಸ್ಸಿಗೆ ಸಮಾಧಾನ ಪೂಜೆ ಮಾಡೋಂಥ ಟೈಮಲ್ಲಿ. ಸೊ ಯಾವುದೇ ರೀತಿಯಾಗಿ ತೊಂದರೆ ಇಲ್ಲ, ಕರೆಕ್ಟಾಗಿ ನೀಟಾಗಿ ಎಲ್ಲನೂ ಆಗುತ್ತೆ ಅನ್ನೋದು ಒಂದು ನಂಬಿಕೆ. ಸೊ ಪೂಜೆನೂ ತುಂಬ ಚೆನ್ನಾಗಿ ಆಯಿತು. ಮತ್ತೆ ಸಿಗೋಣ ಹೊಸ ವ್ಲಾಗ್ ಜೊತೆ. ಅಂದರೆ ನೆಕ್ಸ್ಟ್ ಶಾಸ್ತ್ರ ಏನಿದೆ, ಅರ್ಶಿನ ಶಾಸ್ತ್ರ, ಬಳೆ ಶಾಸ್ತ್ರ ಮಾಡೋದೇನಿದೆ ಅದರ ವಿಡಿಯೋ ನಾನು ಶೇರ್ ಮಾಡ್ತೀನಿ. ಸೊ ಇಲ್ಲಿವರೆಗೂ ತಾಳ್ಮೆಯಿಂದ ವಿಡಿಯೋನ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಮತ್ತು ಈ ವಿಡಿಯೋ ಸ್ವಲ್ಪ ಆದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ ಹೊಸ ವೀಡಿಯೋಸ್ ಜೊತೆಗೆ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಮತ್ತು ನಿಮ್ಮ ಬ್ಲೆಸ್ಸಿಂಗ್ಸ್ ತುಂಬ ಮುಖ್ಯ. ಸೊ ಮಿಸ್ ಮಾಡಬೇಡಿ. ಓಕೆ, ಸಿ ಯು ದೆನ್. ಬಾಯ್.